ನಿಮ್ದು ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡ್ರಿ. ಇದರಿಂದ ಆಪ್ರೇಟ್ ಮಾಡೋದಾ ಇದು? ಅಣ್ಣನ ಜುಗಾಡ್ ನೋಡಿ, ಮಳೆ ಬರ್ತಿದೆ ಅಂತ ರ್ಯಾಪಿಡೋ ಅಣ್ಣ ಕವರ್ ಹಾಕೊಂಬಿಟ್ಟವ್ರೆ. ಯಾವಾಗಲೂ ಅಂತ ಟ್ರ್ಯಾಕ್ಟರ್ ಸೌಂಡ್ ಬಂದಂಗೆ ಬರ್ತಿತ್ತು. 1,000 ಜಾಸ್ತಿ ಪೇಮೆಂಟ್ ಮಾಡಿಬಿಡಿ ಎಂಬುದು ಏನು ಮಾಡೋದೀಗ. ಎಕ್ಸ್ಟ್ರಾ ಪೇಮೆಂಟ್ ಮಾಡಿಬಿಡಿ ಏನೇ 1,000 ರೂಪಾಯಿ ಅವ್ರು ಹೇಳಿದ್ದಕ್ಕಿಂತ. ಸೊ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತಿದ್ದಾರೆ, ರೀಫಂಡ್ ಆಗುತ್ತೆ ಏನೋ ಅಂತ ನೋಡ್ಬೇಕು. ರೀಫಂಡ್ ಕೊಡ್ತಿದ್ದಾರೆ, ಈಗ ಕ್ಯಾಶ್ ಕೊಡ್ತಾರಂತೆ, ಈಸ್ಕೊಂಡು ಹೋಗೋಣ. ಓಕೆ, ರೀಫಂಡ್ ಆಯಿತು, ಕ್ಯಾಶ್ ಕೊಟ್ಟಿದ್ದಾರೆ. ರೀಫಂಡ್ ಹೆಂಗೋ ಸಿಕ್ತು ಗುರು. ಬನ್ನಿ ಹೋಗೋಣ, ಗಾಡಿ ಈಸ್ಕೊ ಮನೆ ಕಡೆ ಹೋಗೋಣ. ಸೊ ನಾವು ಇವತ್ತು ಹೋಗ್ತಾಯಿದ್ದೀವಿ ನಮ್ಮ ಎಕ್ಸ್ಪಲ್ಸ್ ಬೈಕ್ನ ತೊಗೊಬರೋಕ್ಕೆ. ಹೆಡ್ ಕಿಟ್ ಹೋಗಿದೆ ಅಂತ ಸರ್ವಿಸಿಗೆ ಕೊಟ್ಟಿದ್ವಲ್ಲ, ಈಗ ಇಸ್ಕೊಂಬರೋಕೆ ಹೋಗ್ತೀವಿ. ಬನ್ನಿ. ಓಜಿ ಬೈಕ್ ನಿಂತಿದೆ. ಈ ಬೈಕ್ನ ಒಂದಿನ ರಿವ್ಯೂ ಮಾಡ್ತೀನಿ, ಇದ್ರ ಬಗ್ಗೆ ಹೇಳ್ತೀನಿ. ತುಂಬ ದೊಡ್ಡ ಸ್ಟೋರಿ ಇದೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಸಿಗಲೇ ಇಲ್ಲ ಬರೋ, ಅದಕ್ಕೆ ಈಗ ಆಟೋ ಬುಕ್ ಮಾಡಿದ್ದೀನಿ. ಆಟೋ ತಗೋಣ ಬನ್ನಿ. ನಮ್ಮ ಆಟೋ ಅಣ್ಣ ವೆಯ್ಟ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ. 8557 ಕ್ಯಾಮ್ರಾ ಸ್ಟಿಕ್ ಜೊತೆ ಬರೋದು ಅದು? ಹಾಂ, ಅದರಲ್ಲೇ ಬರೋದು. ಈ ಥರ ಬ್ಯಾಂಗ್ಳೂರು ನೋಡೋಕೆ ತುಂಬ ಖುಷಿ ಆಗುತ್ತೆ ಅವರು. ಟ್ರಾಫಿಕ್ ಇಲ್ಲದೆ ಇದೇ ಥರ ಬ್ಯಾಂಗ್ಳೂರು ಯಾವಾಗಲೂ ಇದ್ಬಿಟ್ರೆ ಜೀವನ ಸೂಪರ್. ಹುಡುಗಿ ಸಕ್ಕ ಹುಡುಗಾಡಿ. ಯಾವುದು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕ್ಕೆಲ್ಲ ನಿಮ್ಮನ್ನ ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡ್ರಿ. ಗಾಡಿನ ಹಾಕ್ಬೇಕಾ? ಹೆಸರು MV ಅಡ್ವೆಂಚರ್ಸ್ ಅಂತ. ಹಾಂ, ಎಲ್ಲ ಬೈಕ್ದು ಎಲ್ಲ ಹಾಕಿದ್ದೀನಿ. ಟ್ರಾವೆಲ್ ವಿಡಿಯೋಸ್ ಹಾಕ್ತೀನಿ. ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮಗೆ. ಫೈನಲಾಗಿ ನಾವು ಬಂದ್ವಿ ಶೋರೂಮ್ ಹತ್ರ. ಗಾಡಿ ತೊಗೊಂಡು ಮನೆಗೆ ಹೋಗೋಣ. ಹೇಳ್ತೀನಿ ಎಷ್ಟು ಕಾಸ್ಟ್ ಆಯಿತು ಸರ್ವಿಸ್ಗೆ, ಗಾಡಿ ನಾಯ್ಸ್ ಬರ್ತಿದೆಯಾ ಇನ್ನೂ ಇಲ್ವಾ, ಎಲ್ಲ ಸರಿಯಾಗಿದೆಯಾ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ಗಾಡಿ ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹೋಗಿ ಬೈಕ್ ಇಸ್ಕೊಳ್ಳೋಣ. ನೋಡಿ ಎಷ್ಟೊಂದು ಬೈಕ್ಗಳು ನಿಂತಿದ್ದಾವೆ. ಹೋಗಿದೆ ನಮ್ಮ ಬೈಕ್ ಇಸ್ಕೊಳ್ಳೋಣ. ಎಲ್ಲಿದೆ ನಮ್ಮ ಬೈಕು? ಇದಲ್ಲ. ಬ್ರೋ, ಬೈಕ್ ಆಗಿದೆ ಅಂತ ಮೆಸೇಜ್ ಬಂದಿದ್ದು, ಕಾಲ್ ಮಾಡಿದ್ರು. ಹಾಂ ಹಾಂ, ಇವಾಗ ಆನ್ ಮಾಡಿದ್ದೀನಿ. ಸರಿ ಬ್ರೋ. ಹಾಂ ಸರಿ. ಬ್ರೋ ತನಕ ಹೋಗ್ಬಿಟ್ಟಿದೆ ನಂದು ವಿಡಿಯೋ. ಬ್ರೋ ಕೇಳ್ತಿದ್ರು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀರಾ ಈಗ ಅಂತ. ಎಲ್ಲಿದೆ ಗಾಡಿ ಗೊತ್ತಿಲ್ಲ. ಆ ಲಾಂಚಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ವಿಡಿಯೋ ಬ್ರೋ ತನಕ ಹೋಗ್ಬಿಟ್ಟಿದೆ, ರಿಲೇಷನ್ಶಿಪ್ ಮ್ಯಾನೇಜರ್ ತನಕ. ಅವ್ರು ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ವಿಡಿಯೋ ನೀವು ಹಾಕಿರೋದು ಅಂತ. ಕ್ರೇಜಿ ಗುರು, ಇದು ಅಲ್ವಾ ಸಕ್ಸಸ್ ಆದರೆ. ಇಲ್ಲಿಂದ ನಾವು ಕೂತ್ಕೊಂಡು ನೋಡ್ಬೋದು ಹೆಂಗೆ ಸರ್ವಿಸ್ ಆಗುತ್ತೆ ನಿಮ್ಮ ಬೈಕ್ ಅಂತೆಲ್ಲ. ಬಟ್ ವೆಯ್ಟ್ ಮಾಡಿದ್ರೆ ಕಿಟ್ ವಾರಂಟಿ ಆಗಿದೆ. ಕ್ಯಾನ್ ಶಾಪ್ ಕೂಡ ಲೆಗ್ ಅಡಾಪ್ಟರ್ ಹಾಕಿದೆ ನಾವು. ಸಾರು ಏರ್ ಫಿಲ್ಟರ್, ಏರ್ ಬ್ರೇಕ್ ಪ್ಯಾಡ್, ವಾಷಿಂಗ್ ಪ್ಯಾಡ್ ರಿಪ್ಲೇಸ್ಮೆಂಟ್. ಓಕೆ, 2377. ಓಕೆ. ಆನ್ಲೈನ್ ಕ್ಯಾಶ್? ಆನ್ಲೈನ್. ನಾಯ್ಸ್ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡೋಣ. ನಾಯ್ಸ್ ಇದ್ರೆ ಇಲ್ಲ ಕೊಟ್ಬಿಟ್ಟು ಹೋಗ್ಬಿಡೋಣ ವಾಪಸ್. 708 ಎಲ್ಲಿದೆ ಗುರು ಗಾಡಿ? ಎಲ್ಲಿದೆ ಅಣ್ಣ? ಪ್ರೀಮಿಯಾ ಭಗತ್ ಮೋಟರ್ಸ್. ಒಳ್ಳೆ ಸರ್ವಿಸ್ ಗುರು, ನಿಜ ನಂಗೆ ತುಂಬ ಹ್ಯಾಪಿ ಆಗುತ್ತೆ. ಯಾಕಂದರೆ ನಾನು BTM ಲೇಔಟಲ್ಲಿ ಒಂದು ಸರಿ ಸರ್ವಿಸ್ ಮಾಡಿಸಿದ್ದೀನಿ, ಮತ್ತು ಸಿಂಗ್ಸಂದ್ರದಲ್ಲಿ ನಾನು ಬೈಕ್ ತೊಗೊಂಡಿದ್ದ ಕಡೆ ಒಂದು ಸರಿ ಸರ್ವಿಸ್ ಮಾಡಿಸಿದ್ದೀನಿ. ಬಟ್ ಇಲ್ಲಿ ಸರ್ವಿಸ್ ಮಾಡಿದಷ್ಟು ಚೆನ್ನಾಗಿ ನಂಗೆ ಎಲ್ಲೂ ಸರ್ವಿಸ್ ಮಾಡಿಕೊಟ್ಟಿಲ್ಲ. ಅದಕ್ಕೆ ನಾನು ಇಲ್ಲೇ ಬಂದಿದ್ದು. ನೀವು ವಿಸಿಟ್ ಮಾಡಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಸೆಂಟರ್ ಮತ್ತು ಶೋರೂಮ್ ಅಂತ ಅಪ್ಗ್ರೇಡ್ ಮಾಡಿದ್ದಾರೆ ಗಾಡಿನ. ಬಟ್ ನಾನೊಂದು ಬೇರೆ ಆರ್ಡ್ರ್ ಮಾಡಿದ್ದೀನಿ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದಿನ್ನೂ ನನ್ನ ಕೈಗೆ ಬಂದಿಲ್ಲ. ಆರ್ಡ್ರ್ ಮಾಡಿದ್ದೀನಿ.
ಅದು ಒಂಥರ ಬೆಸ್ಟ್ ಅಪ್ಗ್ರೇಡ್ ಅಂತ ಅನಿಸುತ್ತೆ. ಯಾಕಂತಂದರೆ ಇದೆಲ್ಲ ನಾನು ನೋಡಿದೆ, ಬಟ್ ನನಗೆ ಇಷ್ಟ ಆಗಲಿಲ್ಲ. ಸೊ ಅದು ಒಳ್ಳೆ ಐಡಿಯಾಲಜಿ ಇಟ್ಕೊಂಡು ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಅದನ್ನು ನಾನು ಹಾಕ್ತೀನಿ ನೆಕ್ಸ್ಟು, ಆ ವಿಡಿಯೋ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ನಮ್ಮ ಬೇಬಿ ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದೆ. ನೋಡೋಣ ಸ್ಟಾರ್ಟ್ ಮಾಡಿ ಏನು ಇಂಜಿನ್ ವಾಯ್ಸ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ. ಫುಲ್ಲು ಹೊಸ ಇಂಜಿನ್ ಹೆಡ್ ಕಾಣ್ತಿದೆ. ಸೊ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ, ಇಂಜಿನ್ ವಾಯ್ಸ್ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ, ಕೇಳಿಸ್ತೀನಿ. ನ್ಯೂಟ್ರಲ್ ಆಗಿದೆ. ಸೊ ಲೆಟ್ಸ್ ಗೋ. ಸೊ ಕಂಪ್ಲೀಟ್ ಚೇಂಜ್ ಆಗಿದೆ ಗುರು, ನಾಯ್ಸು ಕಂಪ್ಲೀಟ್ ಚೇಂಜ್ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಕೇಳಿಸ್ಕೋಬೋದು, ಮೊದಲಿದ್ದ ವಿಡಿಯೋಗೂ ಈ ವಿಡಿಯೋಗೂ ಕಂಪ್ಲೀಟ್ ನಾಯ್ಸ್ ಚೇಂಜ್ ಆಗಿದೆ. ಖುಷಿ ಆಯಿತು ಗುರು. ಎಕ್ಸಾಸ್ಟ್ ನೋಡ್ತೀನಿ, ಸಖತ್ ಖುಷಿ ಆಗ್ತಿದೆ. ಚೈನ್ ಟೈಟ್ ಆನ್ ಮಾಡಿಬಿಟ್ಟಿದ್ದಿದ್ರೆ ಎಲ್ಲ ಸೆಟ್ ಆಗಿಬಿಟ್ಟಿರೋದು. ಚೈನ್ ಟೈಟ್ ಆನ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಸೊ ಹೇಳಿದೆ ಗಾಡಿ ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಸರಿ ಮಾಡಿ. ಫುಲ್ಲು ಲೂಸ್ ಇದೆ ಅಲ್ಲ? ಹಾಂ, ನಾನು ಬೈಕ್ ಓಡಿಸ್ಬೇಕಾದ್ರೂ ಅದು ಪೂರ್ತಿ ಸೌಂಡ್ ಬರ್ತಿದೆ. ಅದು ಫುಲ್ ಲೂಸ್ ಇದೆ. ಹಾಂ, ಸೊ ಗಾಡಿ ತೊಗೊಂಡೋಗಿ ಮಾಡಿಕೊಡ್ತಾರೆ. ಲೆಟ್ಸ್ ವೆಯ್ಟ್. ಬಂದಾದಮೇಲೆ ಮನೆಗೆ ಹೋಗೋಣ. ಹಾಂ ಸರಿ ಬ್ರೋ. ಇನ್ನೂ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕರು ನಮ್ಗೆ ಈಗ ಇಲ್ಲಿ. ನಮ್ಮ ವೀಡಿಯೋನ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋ ನೋಡಿದ್ರಂತೆ. ಅವ್ರು ನೋಡ್ಬಿಟ್ಟು ಬ್ರೋ ಯೂಟ್ಯೂಬ್ ಇದೆಯಾ ನಿಮ್ಮದು, ಇನ್ಸ್ಟಾಗ್ರಾಮ್ ಅಷ್ಟೇನಾ ಅಂತ ಕೇಳಿದ್ರು. ನಮ್ಮದು ಯೂಟ್ಯೂಬು ಇದೆ ಬ್ರೋ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದ್ರು ಇದ್ದರೆ ಕಾಲ್ ಮಾಡಿ ಅಂತ ಹೇಳಿದ್ರು. ನಾಯ್ಸೇ ಗೊತ್ತಾಗ್ತಿಲ್ಲ ಗುರು ಇಂಜಿನ್ದೀಗ, ನಾಯ್ಸೇ ಗೊತ್ತಾಗ್ತಾಯಿಲ್ಲ. ಏನು ಕ್ರೇಜಿ ಫೀಲ್ ಗೊತ್ತಾ ಇದು. ಯಾವಾಗಲೂ ಅಂತ ಟ್ರ್ಯಾಕ್ಟರ್ ಸೌಂಡ್ ಬಂದಂಗೆ ಬರ್ತಿತ್ತು. ಸೊ ಆಲ್ಮೋಸ್ಟ್ ನನಗಿದ್ದಿದ್ದು ಬೈಕಲ್ಲಿ ಇದ್ದಿದ್ದು ಇಶ್ಯೂಸ್ ಎಲ್ಲನೂ ಸಾಲ್ವ್ ಆಯಿತು. ಇದೊಂದು ಮಿಸ್ ಮಾಡಿಬಿಟ್ಟಿದ್ರು ಅವರು, ಚೈನ್ ಟೈಟ್ ಮಾಡೋದು ಮಿಸ್ ಮಾಡಿಬಿಟ್ಟಿದ್ರು. ಅದು ಆಯಿತು. ಸೊ ಆಲ್ ಡನ್, ಗುಡ್ ಟು ಗೋ. ಸರ್, ಇದರಿಂದ ಆಪ್ರೇಟ್ ಮಾಡೋದಾ ಇದು? ಸೊ ಇದರಲ್ಲಿ ಆಪ್ರೇಟ್ ಮಾಡೋದಲ್ಲ, ಇದರಲ್ಲಿ ಆನ್ ಆಫ್ ಮಾಡೋದಾ? ನಮ್ಮ ಸರ್ವೀಸ್ ಕಾಸ್ಟ್ ಎಷ್ಟಾಯಿತು ಅಂದರೆ 2377 ಆಯಿತು. ಇದರಲ್ಲಿ ಏನೇನು ಚೇಂಜ್ ಆಗಿತ್ತು ಅಂದರೆ ಇಂಜಿನ್ದು ಹೆಡ್ ಕಿಟ್ಟು ಮತ್ತು ಕ್ರ್ಯಾನ್ ಶಾಫ್ಟು ಚೇಂಜ್ ಆಗಿದೆಯಂತೆ. ಎರಡೂ ವಾರಂಟಿಯಲ್ಲಿ ಕ್ಲೈಮ್ ಆಗಿದೆ ಅಂತೆ, ಬಿಕಾಸ್ ಎರಡೂ ಹಾಳಾಗಿತ್ತು. ಅದಾದಮೇಲೆ ನಂದು ಹಿಂದೆದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೆ ಹೇಳಿದೆ, ಅದು 1300 ರೂಪಾಯಿ. ಅದಾದಮೇಲೆ ಇಂಜಿನ್ ಲ್ಯೂಬ್ ಆಗಿದೆ, ಚೈನ್ ಲ್ಯೂಬ್ ಆಗಿದೆ, ಚೈನ್ ಕ್ಲೀನ್ ಆಗಿದೆ, ಮತ್ತು ಗಾಡಿ ವಾಶ್ ಮಾಡಿದ್ದಾರೆ. ಇಷ್ಟೆಲ್ಲ ಅದು ಸಹ ಸೇರಿ 2377 ರೂಪಾಯಿ ಆಗಿದೆ. ಸೊ ಇಂಜಿನ್ದು ಹೆಡ್ ಚೇಂಜ್ ಮಾಡೋಕ್ಕೆ ಬರೀ ಅದಕ್ಕೆ ಎಷ್ಟಾಗಿದೆ ಅಂತ ಕೇಳಿದ್ರೆ 1000 ರೂಪಾಯಿ ಏನೋ ಆಗಿದೆ ಗುರು. ನನ್ನ ಬ್ರೇಕ್ ಪ್ಯಾಡ್ಸು ಹಿಂದೆ 1300 ರೂಪಾಯಿ ಆಗುತ್ತೆ ಇರೋದು. ಸೊ ಎಲ್ಲ ಸೇರಿ 2377 ರೂಪಾಯಿ. ನೀವು ನೋಡೋರಲ್ಲ ಅಲ್ಲಿ, ನಾನು 2377 ಮಾಡೋಕ್ಕೆ ಇಟ್ ವಾಸ್ 2377. ನಾನು 3277 ಹೊರಟಿದ್ದೆ. ಆಮೇಲೆ ಪಾಪ ಮೇಲೆ ಕರ್ಕೊಂಡೋಗಿ ಅಕೌಂಟ್ಸ್ ಸೆಕ್ಷನಲ್ಲಿ ನನಗೆ ರೀಫಂಡ್ ಮಾಡಿಕೊಟ್ರು 900 ರೂಪಾಯಿ.